ಪಾರ್ಕಿಂಗ್ ಇವತ್ತು ಟ್ರಿಪ್ಸ್ ಹಾಕ್ಸ್ಕೊಂಡ್ ಬಂದಿರೋದು ಅಲ್ಲಮ್ಮ. ನಮ್ ಕಡೆನೂ ಬಿಸಿ ಇರ್ತದೆ, ಇವ್ರು ಎದ್ದೇಳಲ್ಲ ಗೊತ್ತಾಗಲ್ಲ. 8 ಗಂಟೆಗೂ ಎದ್ದೋಳಲ್ವ, ನಾನು ಆಚೆ ಬರಲ್ಲ ಅಷ್ಟೇ. ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ. ಹೇಗಿದ್ರೆ ಎಲ್ಲರೂ? ನಾನು ಆರಾಮಾಗಿದ್ದೀನಿ. ನನ್ನ ವಾಯ್ಸ್ ತುಂಬ ದಿನ ಆಯ್ತಲ್ವ ಕೇಳಿ ಯೂಟ್ಯೂಬಲ್ಲಿ, ಬಟ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ DNT ವ್ಲಾಗ್ಸ್ ಇನ್ಸ್ಟಾಗ್ರಾಮಲ್ಲಿ. ಇವತ್ತಿನ ವ್ಲಾಗಲ್ಲಿ ಸಮ್ಮರ್ ಹಾಲಿಡೇಸ್ ಅಲ್ವಾ, ಅದನ್ನು ಮೇಂಟೈನ್ ಮಾಡೋದು ಈಸ್ ಅ ಬಿಗ್ ಟಾಸ್ಕ್ ಆಗೋಗಿದೆ. ಒಂದಿನ ಪೂಲು, ಒಂದಿನ ಆಚೆಗಡೆ ಹೋಗೋದು, ಒಂದಿನ ಅವ್ರ ಫ್ರೆಂಡ್ಸ್ ಜೊತೆ ಆಡೋದು, ಹೆವಿ ಎಕ್ಟಿಕ್ ಕೆಲಸ ಕೊಡ್ತಾನೆ ಇವಾಗಲೂ ಬ್ಯಾಕ್ಗ್ರೌಂಡಲ್ಲಿ ಕೂಡ. ಸೊ ಎಸ್, ಆ್ಯಂಡ್ ಆಲ್ಸೋ ಇದನ್ನು ಮುಗಿಸ್ಕೊಂಡು ನಾವು ಲಾಂಗ್ ಟ್ರಾವೆಲ್ ಮಾಡಬೇಕಾಗಿತ್ತು. ಅದಕ್ಕೆ ಮಮ್ಮಿ ಮನೆಗೆ ಹೋಗಿ ಬೇಗ ರೆಡಿ ಆಗಬೇಕಿತ್ತು. ಅದಕ್ಕೆ ಸ್ವಲ್ಪನೇ ಪೂಲ್ ಟೈಮ್ ಮುಗಿಸ್ಕೊಂಡು ಪಟ ಅಂತ ರೆಡಿ ಆಗ್ತಿದ್ವಿ. ತುಂಬ ಜನ ನಾನು ಬ್ಲಾಗ್ ಹಾಕಿಲ್ಲ ಅಂತ ಹೇಳಿಬಿಟ್ಟು ನನಗೆ DM ಎಲ್ಲ ಮಾಡಿದರು, ನಿಮ್ಮ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀವಿ, ನಿಮ್ಮ ಚಾನಲ್ ಹಾಗೆ ಮಾಡ್ತೀವಿ ಅಂತೆಲ್ಲ. ಸಾರಿ ಗೈಸ್, ತುಂಬ ಟೈಮ್ ಬೇಕಾಗುತ್ತೆ ವ್ಲಾಗ್ ಎಡಿಟ್ ಮಾಡೋದಕ್ಕೆ ಯೂಟ್ಯೂಬಲ್ಲಿ. ನಾನು ಕೆಲವೊಂದು ಕೆಲಸದಿಂದ ಬ್ಯುಸಿ ಆಗಿದೆ, ಏನಂತ ನಾನು ನಿಮಗೆ ಲೇಟ್ರ್ ಆನ್ ಹೇಳ್ತೀನಿ. ಹೋಗುವಾಗ ಅಮ್ಮ ನನ್ನ ಬೈದೇ ಇದ್ರೆ ಸಾಕಷ್ಟೆ. ನೀನೇ ತಿನ್ನು, ಅಮ್ಮಕ್ಕೆ ರೆಡಿ ಆಗಬೇಕು, ನೀನೇ ತಿನ್ನು, ಕೇಳಿಸ್ತಾ? ನೀನೇ ತಿನ್ನಬೇಕು. ಫೈನಲಿ ಐ ಗಾಟ್ ರೆಡಿ. ಏನೂ ಜಾಸ್ತಿ ಮೇಕಪ್ ಇಲ್ಲ ಇವತ್ತು, ವೆರಿ ಮಿನಿಮಲ್. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ. ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಒಂದು ಹುಡುಗ ನರೇಂದ್ರ ಅಂತ, ಅವ್ನ ಮದುವೆಗೆ ಬಾಗೇಪಲ್ಲಿನಲ್ಲಿರೋದು. 2 hours ಸುಸ್ತಾಗಿ ಹೋಗುತ್ತೆ ಅವರು ಹೋಗೋಷ್ಟರಲ್ಲಿ. ಮೋಸ್ಟ್ಲಿ 3 hours ಆಗುತ್ತೆ. 2 hours 2 hour ಆಗುತ್ತೆ ಅಷ್ಟೇ. ರೋಡ್ ತುಂಬ ಚೆನ್ನಾಗಿದೆ, ಏನು ಟ್ರಾಫಿಕ್ ಇಲ್ಲ, ಫುಲ್ ಹೈವೇ ರೋಡ್ಸು. 2 hour ಒಳಗಡೆ ಹೊಟ್ಟೋಗ್ಬಿಡ್ತೀವಿ ಆ್ಯಕ್ಚುಲಿ. ಸೊ 5:30 ಅಲ್ಲೇ ಇದ್ಬಿಟ್ಟು ಬೆಳಗ್ಗೆ ಮುಗಿಸ್ಕೊಂಬರೋದು. ಬಂದರು ನಮ್ಮ ಹುಡುಗರು. ಬಂದರು ಹಂಗೆ ಆಡ್ತೀಯಾ? ಖಾಲಿ ಬಾಟ್ಲ್ ಅಂದ್ರೆ ಬಿಸಾಕು. ತೊಂದರೆ ಇಲ್ಲ. ಬಾಡಿಗೆ ಮನೆಗಳ ಕಡೆ ಇವೊಂದು ಮುರಳಿ ಇದ್ರೆ ನಂಗೆ ತಾಪತ್ರ ಇಲ್ಲ. ರೇಷನ್ ಅಂಗಡಿಯಾಗ ಇವ್ರು ಒಬ್ಬೊಬ್ರಿಗೊಂದು ಫಿಕ್ಸ್ ಆಗ್ಬಿಟ್ಟವ್ರೆ. ಇನ್ ಹೈವೇ ಇನ್ನೊಂದು ವಾರ ಅಡ್ಜಸ್ಟ್ ಮಾಡ್ಕೋಬೇಕಲ್ಲೇನಾ? 15ನೇ ತಾರೀಕು ಬರ್ತೀವಿ ಅಂತ ಹೇಳಿ. ಇಲ್ಲ ಬಾ, ಕಲ್ಪನಾ ಆಗಲ್ಲ. ತೊಂದರೆ ಕೊಡೋದು ಬೇಡ, ಇರ್ಲಿ ಬಾ, ಪರವಾಗಿಲ್ಲ. ಯಾವಾಗೋ ಬಸ್ ಮದುವೆ ಆಗ್ತಾವನೆ ಪಾಪ. ಅವ್ನು ಕೇಳಿದಾಗೆ ರಜಾ ಕೊಟ್ಬಿಟ್ಟಿದ್ದೀನಮ್ಮ. ನಾವ್ ಈ ಕಡೆ ಮದ್ವೆಗೆ ಯಾವ್ದಕ್ಕ ಬಂದಿದ್ರಿ ತಂದಿದ್ನಿ, ಒಂದೆರಡು ಮದ್ವೆಗೆ ಬಂದಿದ್ದೀರಿ. ಹಿಂಗೆ ಹೋಗಿದ್ ಮೊನ್ನೆ ಚಿಕ್ಕಬಳ್ಳಾಪುರ. ನೀವಲ್ಲ, ನಾವು ಮದ್ವೆಗೆ ಊರಲ್ಲಿ ಯಾರ್ದು ಮದ್ವೆಗೆ ಬಂದಿದ್ದೀರಿ. ನೈಟಲ್ಲಿ ನಮ್ಮೂರ್ದಲ್ಲಿ ನಾಗಂಡಳ್ಳಿ ಅವ್ರ ಮದ್ವೆಗೆ. ಹೌದಾ? ಅಲ್ಲಿಂದ ಎಷ್ಟು ದೂರ? 3 ಕಿಲೋಮೀಟರ್. ಸರಿ, ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಆಗೈತೆನಾ? ಚೌಟ್ರಿ ಇನ್ನೊಂದು 10 ನಿಮಿಷ ಚೌಟ್ರಿಗೆ ಬರ್ತೀರಿ. ಹೌದಾ? ಬರ್ತಾ ಇದ್ದೀರಾ? ಇದು ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಆಗೈತೆನಾ? ಯಾರು ನೋಡ್ಕೊಂತವ್ರೆಲ್ಲ ಅಲ್ಲಿ? ನಿಮ್ಮಪ್ಪನಾ? ಅಲ್ಲಿ ಅಲ್ಲೆಲ್ಲ ನೀಟಾಗೆಲ್ಲ ನೋಡ್ಕೊಂತವ್ರ? ಅಡಿಗೆಗಳೆಲ್ಲ ನೀವೇ ಮಾಡಿಸ್ತಾರದ ಇಲ್ಲ ಕ್ಯಾಂಟೀನ್ ಕೇಳಿದ್ರು? ಅವರೇ ಬಡ್ಸ್ಬಿಟ್ಟು ಎತ್ಕೊಂಡು ಹೋಗೋದಾ? ಎಷ್ಟು ಜನ ಕೇಳಿದ್ದೆ ಅಡಿಗೆ ಇವಾಗ? ಹುಷಾರು, ನೀಟಾಗಿ ಚೆನ್ನಾಗಿ ರೆಡಿ ಆಗೋ. ಏನ್ ರೆಡಿ ಇದು? ಪಾರ್ಕಿಂಗ್ ವಿಡಿಯೋ ಮಾಡ್ಕೊಂಡ್ರಲ್ಲ, ಆಚೆ ಹೋಗ್ಬಿಟ್ಟು ಆಮೇಲೆ ಮಾಡ್ಬೇಕು ರೆಡಿ. ಕಾರಲ್ಲಿ ಮಾಡಕ್ಕಾಗಲ್ಲ. ನೋಡ್ದ ಮುರಳಿ, ನೀನ್ ಮಾತ ಮದ್ವೆ, ನೀನ್ ಯಾವಾಗಿದ್ದೆ ಮದ್ವೆ? ಮುರಳಿದ ಅಲ್ಲೇ ಅಲ್ಲ, ನಮ್ಮ ಮನೆ ದೇವಸ್ಥಾನ ಅಲ್ಲ. ಈ ತರ ಬ್ಯಾನರ್ ಹಾಕಿ ನಾವ್ ಯಾರನ್ನ ಆಗಿದ್ದೀರಾ? ಅದನ್ನ ಹೇಳ್ತಾರ. ಏನ ನಾನಾ? ಬಾಯ್.
ಸೊ ದೀಪು ಆಂಟಿ ಅಂಕಲ್ ಅಲ್ಲಿ ಕಾಣಿಸ್ತಾನೆ ಇಲ್ಲ. ಇವತ್ತು ಟ್ರಿಪ್ಸ್ ಹಾಕ್ಸ್ಕೊಂಬಂದಿರೋದು ಇವನು. ಊಟ ಮಾತ್ರ ಸಖತ್ತಾಗಿತ್ತಲ್ಲ ಬೇಬಿ? ಅಲ್ಲ ಮಮ್ಮಿ? ತುಂಬ ಚೆನ್ನಾಗಿ ಅನಿಸುತ್ತೆ. ನನ್ನ ಬೇಬಿ ಅಂದು ಬೇಬಿನೇ ಬರ್ತೈತೆ ಅಲ್ಲ ಬೇಬಿ ಅಂತ. ತುಂಬ ಶೆಕೆ, ನನಗೆ ಫುಲ್ ಕೂದಲೆಲ್ಲ ಮೇಲೆ ಹಾಕ್ಕೊಡೋಣ ಅನಿಸ್ತಾ ಇದೆ. ಗಾಳಿನೂ ಬರ್ತಾ ಇದೆ ಬಟ್ ಅದು ರೊಟೇಟಿಂಗ್ ಫ್ಯಾನ್ ಅಲ್ವಾ ಅದಕ್ಕೆ. ಒಂದೇ ರೋಡ್, ಮೇನ್ ರೋಡ್ ವರ್ಕ್. ರೂಮಲ್ಲಿರೋದನ್ನೆಲ್ಲ ಒಂದ್ಸತಿ ನೋಡ್ಬಿಟ್ಟ. ಸ್ವಿಚ್ನ ತೆಗಿತ. ಏನ್ ಮೆಂತಿ ಎಲ್ಲ ಇಟ್ಕೊಂಡಿದ್ದೀರಾ? ರೂಮ್ ಚೆನ್ನಾಗಿಲ್ಲ ರೆಡಿ? ಚೆನ್ನಾಗಿ. ಇಲ್ಲೊಂದು ಬಾಲ್ಕನಿ ಇದೆ. ಯಾವ ಟೋ ಹೇಳು? ಬೈಕ್ ತಂದಿಲ್ಲ, ನೀನ್ ಮರ್ತೋಗಿದ್ಯಾ? ನನಗೆ ಹೇಳ್ದಿರ ನೀನೇ ಇಟ್ಟಿದ್ಯಾ, ನನಗೆ ಗೊತ್ತಿಲ್ಲ. ಅಪ್ಪ ಅಮ್ಮ ಕೈಲಿ ಬ್ಯಾಗ್ ಕೊಡು. ಯಾವಾಗ ಇಟ್ಟೆ? ರೆಡಿ ಆಯ್ತು ಬೆಳಗ್ಗೆಗೆ. ಎಷ್ಟು ಟೈಮು? 7:30ನಾ? 7 ಗಂಟೆ. ಅದಿನ ರೆಡಿ ಆಗ್ಬಿಟ್ಟು ನೋಡ್ತಾವ ಅಲ್ಲಮ್ಮ? ನಾನು ತಂದಿರ್ಲಿಲ್ಲ ಬೆಳಗ್ಗೆ ನೆಕ್ ಪೀಸ್, ನಮ್ಮ ಅಮ್ಮಲ್ಲಿ ಹಾಕೊಂಡ್ಬಿಟ್ಟೆ. ನಂಗೆ ಇವಾಗ ಜಾಸ್ತಿ ಅನಿಸ್ತಾ ಇದೆ. ಏನಿಲ್ಲ ಸಾರಿಗೆ ಏನು 15 ಡ್ರೆಸ್ಗೆ ಹಾಕೊಂತಾರೆ ಅಲ್ಲ, ಇವಾಗ ಜಾಸ್ತಿ ಆಗ್ಬಿಡ್ತೇನೋ ಅಂತ ಅನಿಸ್ತದೆ. ಏನಿಲ್ಲ, ಸಾರಿ ಸಿಂಪಲ್ ಆಗಿದೆಲ್ಲ. ಏನು ಸಿಂಪಲ್ ಇಲ್ಲ, ಚೆನ್ನಾಗಿರುತ್ತೆ. ಬರಲ್ಲ, ಅದಕ್ಕೆ ಬರಬೇಕು. ಇದನ್ನ ಕಟ್ ಮಾಡೋಣ. ಬರ್ದಾ? ಫೋರ್ತ್ ಫ್ಲೋರ್ ಆಗಿರೋದು. ಇವಾಗ ಇದು ಕೊಡ್ಬೇಡ, ಕೊಡಲ್ಲ, ಕೀ ಕೊಡಲ್ಲ. ಅದ್ರೊಳಗೆ ಕರ್ಕೊಂಬಂದು. ಬ್ರೇಕ್ಫಾಸ್ಟ್ ಸ್ಪಾಟ್ ಚೆನ್ನಾಗಿತ್ತ? ಬ್ರೇಕ್ಫಾಸ್ಟ್ ಅಲ್ಲ? ಅದೇ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಇನ್ನ ಬೆಳಗ್ಗೆ 8 ಗಂಟೆ ಇವಾಗ, ಆದ್ರೂ 8 ಗಂಟೆಗಿನ್ನ ನಿನ್ನ ಬೆಡ್ ಮೇಲೆ ಎದ್ದೇಳ್ತಾನೆ ಇರ್ತಾರಲ್ಲ ಮಗನೇ. ಎದ್ದೇಳ್ತಾ ಇದ್ದೆ. ಅದ್ದಿ ಸ್ಕೂಲ್ ಇಲ್ಲ ಅಂತ ಮಲಗಿರ್ತೀನಿ ಅಷ್ಟೇ. ಸೊ 8 ಗಂಟೆಗೆ ಇಲ್ಲಿ ಫುಲ್ಲು ಒಂಥರ ಬಿಸಿ ಹೊಡಿತಾ ಇದೆ. ಆಲ್ರೆಡಿ ಫುಲ್ ಬಿಸಿಲು ಬಂದ್ಬಿಟ್ಟಿದ್ದಲ್ಲ ಒಮ್ಮೆ. ನಮ್ಮ ಕಡೆನೂ ಬಿಸಿ ಇರ್ತದೆ, ಇವ್ರು ಎದ್ದೇಳಲ್ಲ, ಗೊತ್ತಾಗಲ್ಲ. 8 ಗಂಟೆಗೂ ಎದ್ದೋಳಲ್ವ ನಾನು? ಆಚೆ ಬರಲ್ಲ ಅಷ್ಟೇ. ಅದ್ದಿ ನಾನು ಎಷ್ಟೊತ್ತಿಗೆ ಎದ್ದೇಳ್ತೀನಿ ಅದ್ದಿ? ಅದಕ್ಕೆ ಟೈಮಿಂಗ್ಸ್ ಗೊತ್ತಿರ್ತದೆ ಪಾಪ. ಅದ್ದಿ ಸ್ಕೂಲ್ ಇಲ್ಲ ಅಂದ್ರೆ ಮಲ್ಕೊಂಡ್ಲೇಬೇಕು. ಅದ್ದಿ ಸ್ಕೂಲ್ ಓಪನ್ ಆದ್ಮೇಲೆ ಎದ್ದೊಳ್ಳೇಬೇಕಲ್ವಾ? 8 ಗಂಟೆ ಅಲ್ಲ, 8 ಗಂಟೆಗೆ ಎದ್ದೊಳ್ಳೋದು. ಇವಾಗಂತೂ ಲೇಟ್. ನೀವ್ ಎಷ್ಟೊತ್ತಿಗೆ ಎದ್ದೊಳ್ತೀರಾ? 6:30. ಏನಕ್ಕೆ ಎದ್ದೊಳ್ತೀರಿ? ಮನೆ ಸ್ಕೂಲ್ಗೆ ಹೋಗೋರು ಯಾರು ಅವ್ರೆ? ಸುಮ್ಮನೆ ವೇಸ್ಟ್. ನಮ್ಮಮ್ಮ ಓಡಾಡ್ತಾ ಇರ್ತಾರೆ. ಎದ್ದು ಓಡಾಡ್ತಾ ಇರ್ತಾರೆ ಸುಮ್ಮನೆ. ಎದ್ದು ಸುಮ್ಮನೆ ಓಡಾಡಲ್ಲ, ವಾಕಿಂಗ್ ಮಾಡ್ತಾರೆ, ಬರ್ತಿರ್ತಾರೆ. ಇಲ್ಲ ನೋಡಿ ಸೈಜ್ ಹೆಂಗ್ ಬರ್ತಿದ್ವಿ ವಾಕಿಂಗ್ ಮಾಡಿ. ಮಲ್ಕೊಬೇಕು ಆರಾಮಾಗಿ. ಹೇಳ್ತಿದ್ವಿ ನಾನೇನು ಸಣ್ಣ ಆಗಿಲ್ಲ ಚಿಪ್ಸ್ ಹೇಳಕ್ಕೆ. ನಮ್ಮ ಡ್ಯಾಡ್ ನಿಮ್ಮ ಹಸ್ಬೆಂಡ್ ಹತ್ರನೇ ಕೇಳ್ರಿ. ನಮ್ಮ ಹಸ್ಬೆಂಡ್ ನಿಂಗೆ ಏನಾಗಬೇಕು ಗೊತ್ತಿಲ್ಲೇ. ನೋಡಿ ಮುಂದೆ ಕುತ್ಕೊಂಡು ನಂಗೆ ಹಿಂಗ್ ಅನ್ಸಿದ್ದದ್ದಿ ನಾಲ್ಗೆ ಬಿಡು. ಅವ್ನ್ ಮಾತ್ರ ಡ್ರೈವ್ ಮಾಡೋಗ ಅವ್ರ ಹೆಂಡತಿನ ಕೂರ್ಸ್ಕೊಂತಾನಂತೆ, ಬೇರೆಯವರೆಲ್ಲ ಅವನ್ನ ಕೂರ್ಸ್ಕೊಬೇಕು. ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇತ್ತ?
ವ್ಲಾಗ್ ಅಂದ್ಮೇಲೆ ಇನ್ನೇನ್ ಹೇಳ್ತೀರಾ? ಸುಮ್ನೆ ರೋಡ್ ತೋರ್ಸ್ಕೊಂಡಿರಕ್ಕಾಗುತ್ತಾ? ಹೇಳ್ಬಾರ್ದು ಹಂಗೆಲ್ಲ. ನಮ್ಮ ಮಗು ಏನೋ ಮಾತಾಡ್ತದೆ, ಅವ್ನ್ ಬುದ್ಧಿ ಇಲ್ದಿರೋದು. ನಿಮಗ್ ಬುದ್ಧಿ ಇಲ್ಲ. ಬುದ್ಧಿ ಇಲ್ಲ ನಿಮಗ್ ಬುದ್ಧಿ ಇಲ್ಲ, ಹಂಗೆ ಹೇಳ್ಬೋದು ಬೇಕಿದ್ರೆ. ಅವನಿಗೆ ಎಷ್ಟು ಯೋಚನೆ ಮಾಡ ಅದು ಕರೆಕ್ಟ್ ಆಗಿ ಉತ್ತರ ಕೊಡ್ತಾನೆ. ಪಪ್ಪು ಇಷ್ಟ ಆಗಿಲ್ಲ ಟಿಫನ್? ಚೆನ್ನಾಯ್ತು. ಚೆನ್ನಾಗಿತ್ತು. ಅಲ್ಲಿ ಇಷ್ಟು ಕನಕಾಂಬ್ರ 50 ರೂಪಾಯಿ ಜಾಸ್ತಿನೇ ಆಯ್ತು. 50 ರೂಪಾಯಿ. ಬೆಂಗಳೂರಲ್ಲಿ ಅಷ್ಟಿಲ್ಲ, ಒಂದು ಮರ ಸಾಕು. ನಮ್ಮಮ್ಮ ಹೂವು ಇಲ್ದಿದ್ರೆ ಫಂಕ್ಷನ್ಗೆ ಹೋಗಲ್ಲ. ಏನು ಮಾಡೋದು, ಅದೊಂಥರ ಇದು ನಮ್ಕ. hours later. ಮಟ್ರೆಗೆ ಬಂದ್ರು ಸೀರೆ ನೋಡೋದು. ಸೀರೆ ಹೋಟ್ಲಲ್ಲಿ ಫಸ್ಟ್ ಫ್ಲೋರಲ್ಲಿ ಸ್ಯಾರೀಸ್ ಇದೆ ಅಂದ್ಬಿಟ್ಟು ಮತ್ತೆ ಬಂದವ್ರು. ನೋಡು ನಮ್ಮ ಸ್ಯಾರೀಸು. ಸೇಮ್ ಸೀರೆ ನನ್ನ ಹತ್ರ ಇದಲ್ಲ. ಆ ರೆಡ್ ಕಲರ್ ಚೆನ್ನಾಗಿತ್ತು. ಚೆನ್ನಾಗಿತ್ತು. 3300. ಅದು ಫಿಕ್ಸ್ ಆಯ್ತಾ? 10% ಡಿಸ್ಕೌಂಟ್ ಇದೆ. ಚೆನ್ನಾಗಿತ್ತಲ್ಲ ಅದು ರೇಟ್. ಬಟ್ ಅದು ತುಂಬ ಬ್ರೈಟ್ ರೆಡ್ ಆಯ್ತದು. ಅದು ತೋರಿಸಿ, ಅದು ರೆಡ್. ಇಲ್ಲ ಎಷ್ಟಾಯ್ತು? ಬ್ಲೌಸ್ ತೋರಿಸಿ, ಅದು ಅದಕ್ಕೆ ಡಿಸೈನ್ ಎಲ್ಲ ಒಂದೇನೆ. ಇಲ್ಲ ಫ್ಲವರ್ ಕೊಟ್ಟು. ಅದೇ ಮೈಸೂರು ಸಿಲ್ಕಲ್ಲಿ ಹೋಗಿತ್ರ ಬರುತ್ತಲ್ಲ ಆ ಥರ. ಮೈಸೂರು ಸಿಲ್ಕ್ ಇದೆ. ಎಷ್ಟಾಗುತ್ತೆ? 10%. ಚೇಂಜ್ ಡ್ರೆಸ್. ಅಲ್ಲಿ ಅಮ್ಮ ಇಲ್ಲೂ ಬಂದು ಸೀರೆ ತಗೊಂಡ್ರು. ಏನಕ್ಕೆ ತಗೊಂಡ್ರು ಕೇಳು? ಇಷ್ಟ ಆಯ್ತು ತಗೊಂಡೆ. ನೋಡು, ಏನು? ಇಲ್ಲೂ ಬಂದು ಸೀರೆ ಶಾಪಿಂಗ್ ಮಾಡೋರು. ಇಷ್ಟ ಆಯ್ತು ತಗೊಂಡೆ. ಅಮ್ಮಗೆ ಹೇಳಿದ್ ಬೇಕಿತ್ತ ಅಂತ. ಅಮ್ಮನ ಕೇಳು ಬೇಕಿತ್ತ ಅಂತ. ಬೇಕಿತ್ತು. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ತಾನೇ. ನೀನು ತಗೊಬೇಕಿತ್ತು ಒಂದು ಸೀರೆ. ಬಾಯ್